ತಾಲೂಕಿನ ಕುರ್ಕುಂಟ ಗ್ರಾಮದ ನಿಕಟಪೂರ್ವಕ ಅಧಿಕಾರಿಯಾದಂತಹ ಶರಣಪ್ಪ ಅವರನ್ನು ಅಮಾನತು ಮಾಡಲೇಬೇಕು. ಶರಣಪ್ಪ ಅವರನ್ನು ಕುಮ್ಮಕ್ಕು ನೀಡುತ್ತಿರುವ ಎಸ್ಸಿ ಅವರು ಕಂಡಪ್ಪ ಸೋನೆ ಅವರನ್ನು ಅಮಾನತು ಮಾಡಲೇಬೇಕು. ಶರಣಪ್ಪ ಅವರನ್ನು ಕುಮ್ಮಕ್ಕು ನೀಡುತ್ತಿರುವ ನ್ಯಾಯಕ್ಕಾಗಿ ಹೋರಾಟ. ಅಯ್ಯಯ್ಯೋ ಬೇಕೇ ಬೇಕು. ಇಂದು ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಪ್ರತಿಭಟನೆ ಮಾಡೋ ಉದ್ದೇಶ ಏನಪ್ಪ ಅಂತಂದರೆ, ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಕುರ್ಕುಂಟ ಗ್ರಾಮದಲ್ಲಿ ಈ ನಿಕಟಪೂರ್ವಕ ಶಾಖಾಧಿಕಾರಿಯಾದಂಥ ಶರಣಪ್ಪ ಅವರು ಸುಮಾರು ದಿನಗಳ ಹಿಂದೆ ಏನು ಮಳಕೇಡ್ ಗ್ರಾಮಕ್ಕೆ ವರ್ಗಾವಣೆ ಆದ ಸಂದರ್ಭದಲ್ಲಿ ತಮ್ಮ ವ್ಯಾಪ್ತಿಗೆ ಬರದೆ ಏನು ಕುರ್ಕುಂಟ ಗ್ರಾಮದ ಅಧಿಕಾರಿ ಇದ್ದರೂ ಕೂಡ ಅಲ್ಲಿಯ ಸ್ಥಳಕ್ಕೆ ಹೋಗಿ ಏನೋ ಒಂದಿಷ್ಟು ದುಡ್ಡಿನ ಆಮಿಷಕ್ಕೆ ಬಿದ್ದು ಸುಮಾರು 5 ರಿಂದ 10 ಏನಪ್ಪ ಅಂದ್ರೆ TC ಕೊಡಿಸುವಂಥ ಕೆಲಸ ತಾನು ಸ್ಥಳದಲ್ಲಿ ಹೋಗಿ ಕೆಲಸ ಮಾಡಿರ್ತಾನೆ. ಅದಕ್ಕೆ ನಾವು ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಇವತ್ತು ನಾವು ಖಂಡಿಸ್ತಾ ಇದ್ದೇವೆ. ಇದಕ್ಕೆ ಏನೋ ಸಂಬಂಧಪಟ್ಟ ಅಧಿಕಾರಿಗಳು, ಸೇಡಂ ತಾಲೂಕಿನ ಸಂಬಂಧಪಟ್ಟ ಅಧಿಕಾರಿ, ಜಸ್ಕಾಂ ಅಧಿಕಾರಿಗಳು ಈ ಶರಣಪ್ಪ ನಿಕಟಪೂರ್ವಕ ಅಧಿಕಾರಿ ಏನಪ್ಪ ಅಂದ್ರೆ ಅವನಿಗೇನಪ್ಪ ಅಂದ್ರೆ ವಶ ಪಡ್ಕೊಂಡು ಆ ಸ್ಥಳದಲ್ಲಿ ವಿಚಾರಣೆ ಮಾಡಿದಾಗ ಸಂಪೂರ್ಣ ಮಾಹಿತಿ ಏನಪ್ಪ ಅಂದ್ರೆ ಶರಣಪ್ಪ ತಪ್ಪನ್ನು ಒಪ್ಪಿಕೊಂಡಿರ್ತಾನೆ. ಆದರೂ ಕೂಡ ಅಲ್ಲಿಯ ಸ್ಥಳೀಯ ಅಧಿಕಾರಿಗಳು ಈ ಕಲಬುರಗಿ ಜಿಲ್ಲೆಯ ಸರ್ಕಲ್ ಆಫೀಸ್ಗೆ ಏನಪ್ಪ ಅಂದ್ರೆ SC ಕಂಡಪ್ಪ ಸೋನೆ ಅವನಿಗೆ ಏನಪ್ಪ ಅಂದ್ರೆ ದಾಖಲಾತಿ ಸಮೇತ ಏನಪ್ಪ ಅಂದ್ರೆ ಒಂದು ಮನವಿ ಕೊಟ್ಟರು ಕೂಡ ಈ ಕಂಡಪ್ಪ ಸೋನೆ ಏನು ಅಂತಂದರೆ ಸುಮಾರು 3 ರಿಂದ 5 ಲಕ್ಷ ರೂಪಾಯಿ ಹಣ ಪಡ್ಕೊಂಡು ಈ ಶರಣಪ್ಪಗೆ ಏನಪ್ಪ ಅಂದ್ರೆ ಉಳಿಸುವಂಥ ಕೆಲಸ ಮಾಡಿದ್ದಾನೆ. ಅದಕ್ಕೆ ಇವತ್ತು ನಾವು ಪೂರ ಸಂಪೂರ್ಣ ದಾಖಲಾತಿ ಸಮೇತ ಇವತ್ತು ನಾವು ಕಂಡಪ್ಪ ಸೋನೆಯವರಿಗೂ ಕೂಡ ಮನವಿ ಕೊಟ್ಟಿದ್ದಾಗ ಅವನು ಹೇಳ್ತಾನೆ ಇದಕ್ಕಿನ್ನ ಬಹಳಷ್ಟು ಸುಮಾರು ಟೈಮ್ ಬೇಕಂತ ಹೇಳ್ತಾನೆ. ಅಂದರೆ ಇವನು ನಾಲ್ಕು ಅಧಿಕಾರಿ ಈ ಕುಮ್ಮಕ್ಕು ನೀಡುತ್ತಿದ್ದಾನೆ. ಯಾರಿಗಂದ್ರೆ ಶರಣಪ್ಪ ಕುಮ್ಮಕ್ಕು ನೀಡೋ ಕಾರಣಕ್ಕಾಗಿ ದಿನಗಳನ್ನು ಓಡಿಸುವಂಥ ಕೆಲಸ ಮಾಡ್ತಾ ಇದ್ದಾನೆ. ಈಗ ನಾವು ಸಂಬಂಧಪಟ್ಟ ನಮ್ಮ ಕಲಬುರಗಿಯ ಜಸ್ಕಾಂ ಕಚೇರಿಯ ಮುಂದೆ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಕೂಡಲೇ ಶರಣಪ್ಪ ಅವರನ್ನು ಒಂದು ವೇಳೆ ಅಮಾನತು ಮಾಡದೇ ಇದ್ದಲ್ಲಿ, ಅದೇ ರೀತಿ ಕುಮ್ಮಕ್ಕು ನೀಡ್ತಕ್ಕಂಥ ಏನು ಕಂಡಪ್ಪ ಸೋನೆಯನ್ನು ಅಮಾನತು ಮಾಡದೇ ಇದ್ದಲ್ಲಿ 1 ವಾರದೊಳಗೆ ನಾವು ವಿನೂತನ ಪ್ರತಿಭಟನೆ ಮಾಡುವ ಮುಖಾಂತರ ಜಯನ್ನು ಗಳಿಸುವಂಥ ಕೆಲಸ ಮಾಡ್ತೀವಂತ ಈ ಸಂದರ್ಭದಲ್ಲಿ ಮಾಧ್ಯಮದ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸರ್, ಯಾವ ರೀತಿಯಲ್ಲಿ ದುಡ್ಡು ಕೊಟ್ಟಿದ್ದಾರೆ ಅಂದರೆ ಸರ್, ಸ್ಥಳೀಯಲ್ಲಿ ಸಂಬಂಧಪಟ್ಟ ಸೇಡಂ ತಾಲೂಕು ಏನಪ್ಪ ಅಂದ್ರೆ ಜಸ್ಕಾಂ ಅಧಿಕಾರಿಗಳು ಈಗಾಗಲೇ ನಮ್ಮ ಲಿಖಿತವಾಗಿ ನಾವೆಲ್ಲ ಡಾಕ್ಯುಮೆಂಟ್ಸ್ ಸಮೇತ ನಿಮ್ಗೆ ಕೊಡ್ತಾ ಇದೀವಿ ಪೇಪರ್ ಮುಖಾಂತರ. ಇವನಿಗೆ ಅಮಾನತು ಮಾಡಬೇಕು, ನೋಟಿಸ್ ಕೂಡ ಕೊಟ್ಟಿದ್ದಾರೆ. ಕೊಟ್ಟರು ಕೂಡ ಏನಪ್ಪ ಅಂದ್ರೆ ಕಂಡಪ್ಪ ಸೋನೆ ಏನಂದ್ರೆ ಇದಕ್ಕೆ ಮುಂದೆ ಓಡಿಸುವಂಥ ಕೆಲಸ ಮಾಡ್ತಾ ಇದ್ದಾನೆ. ನೇರವಾಗಿ ಇದು ದೊಡ್ಡ ಕೊಟ್ಟಿ ಸಲುವಾಗೇನೆ ಏನಪ್ಪ ಅಂದ್ರೆ ಇದು ಕೆಲಸ ಏನಪ್ಪ ಅಂದ್ರೆ ಡಿಲೇ ಆಗ್ತಾ ಅಂತ ಈ ಸಂದರ್ಭದಲ್ಲಿ ಕಾಣಿಸ್ತಾ ಇದೆ ಸರ್. ಯಾಕೆ ನಿಮ್ಮ ಅಧಿಕಾರಿ ಮೇಲೆ ಹಿಂಗ ಟಾರ್ಗೆಟ್ ಮಾಡ್ತಾ ಇದ್ದಾರೆ? ಅವ್ರದ್ದು ಏನಾದರೂ ಈ ಕಡೆ ಇದೆಯಾ ಅಂತ? ಯಾರು ಸರ್? ನಿಮ್ಮ ಈಗ ತಾವೇನು ಧರಣಿಗೆ ಕೊಟ್ಟಿದ್ದೀರಿ? ಹಾಂ ಸರ್. ಅದ್ರ ಸಂಬಂಧ ಸರ್ ಏನು ಶರಣಪ್ಪ ಏನಿದ್ದಾನೆ ಸರ್, ತಮ್ಮ ಸಂಬಂಧ ಈಗ ಒಂದು ಸರ್ಕಲ್ ಇನ್ಸ್ಪೆಕ್ಟರ್ ಅಶೋಕ್ ನಗರ ಅಂದ್ರೆ ಬ್ರಹ್ಮಪುರ ಸ್ಟೇಷನ್ಗೆ ಹೋಗಿ ಒಂದು ಉದಾಹರಣೆ ಹೇಳ್ತಾ ಇದ್ದೇನೆ ಸರ್. ಬ್ರಹ್ಮಪುರ ಸ್ಟೇಷನ್ಗೆ ಹೋಗಿ ಅಧಿಕಾರಿ ತೊಗೊಳಕ್ಕೆ ಬರಲ್ಲ ಅಧಿಕಾರ. ಅದೇ ರೀತಿಯಾಗಿ ಸರ್ ಮಳಕೇಡ್ ಗ್ರಾಮದಲ್ಲಿ ಅಧಿಕಾರ ವಹಿಸ್ಕೊಂಡು ಸೇಡಂ ತಾಲೂಕಿನ ಕುರ್ಕುಂಟ ಗ್ರಾಮದಲ್ಲಿ ಅಧಿಕಾರ ವಹಿಸ್ತಾನೆ ಅಂದ್ರೆ ಇವರು ಪೂರಾ ರಾಜರೋಷ ಇಲ್ಲಾರ್ದಂಗೆ ಏನಪ್ಪ ಅಂದ್ರೆ ಇವ್ರು ಹೇಳೋರಿಲ್ಲ ಕೇಳೋರಿಲ್ಲ, ಮನಸ್ಸು ಬಂದ ಇಚ್ಛೆಯಿಂದ ಕೆಲಸ ಮಾಡ್ತಾ ಇದ್ದಾರೆ ಸರ್. ಇದಕ್ಕೆ ಸಂಪೂರ್ಣವಾಗಿ ಖಂಡಿಸ್ತಾ ಇದ್ದೇವೆ. ಸಂಪೂರ್ಣ ದಾಖಲಾತಿ ಸಮೇತ ನಿಮ್ಗೆ ಕೊಟ್ಟಿದ್ದೀವಿ ಸರ್. ಒಂದು ವೇಳೆ ಕ್ರಮ ಕೈಗೊಳ್ಳೋದ್ರೆ ನಾವು ಪ್ರತಿಭಟನೆ ಉಗ್ರವಾಗಿ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಸಂದೀಪ್ ಭರಣಿ, ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರು, ಕಲಬುರಗಿ.